ಬಿಜೆಪಿಯ ಒಳ ಜಗಳಕ್ಕೆ ಇದೀಗ ಹೈಕಮಾಂಡ್ನ ನಾಯಕರು ಎಂಟ್ರಿ ಕೊಟ್ಟಿದ್ದು ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಭಿನ್ನಮತ ನಾಯಕರಿಗೆ ರಾಧಾ ಮೋಹನ್ ದಾಸ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ನೋಡಿ, ಶಿಸ್ತನ್ನ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಇಲ್ಲಿ ರವಾನೆ ಮಾಡಲಾಗಿದೆ. ಅಶಿಸ್ತಿನ ವರ್ತನೆಯನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಖಡಕ್ ಆಗಿಯೇ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಸ್ವಪಕ್ಷೀಯರ ವಿರುದ್ಧ ಬಹಿರಂಗವಾಗಿ ಏನ್ ಟೀಕೆಗಳಾಗ್ತಾ ಇದೆಯೋ ಆ ಟೀಕೆಗಳನ್ನ ಮಾಡುವುದನ್ನ ಮೊದಲು ನಿಲ್ಲಿಸಿ ಅಂತ ಹೇಳಿ ಖಡಕ್ಕಾಗಿಯೇ ಎಚ್ಚರಿಕೆಯ ಕೊಡುವಂತಹ ಕೆಲಸಗಳಾಗಿದೆ. ಮತ್ತೆ ಪಕ್ಷದ ಗೌಪ್ಯ ವಿಚಾರಗಳು ಏನಿರುತ್ತಲ್ಲ ಆ ಗೌಪ್ಯ ವಿಚಾರಗಳನ್ನ ಬಯಲು ಮಾಡಬೇಡಿ, ಬಯಲು ಮಾಡಕೂಡದು ಅಂತ ಹೇಳಿ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಮತ್ತೆ ವೈಯಕ್ತಿಕ ಹೇಳಿಕೆಗಳಿಂದ ಬಿಜೆಪಿಗೆ ಹಾನಿ ಆಗ್ತಾ ಇದೆ ಅಂತ ಹೇಳಿ ಹೈಕಮಾಂಡ್ನ ನಾಯಕರು ಗರಂ ಆಗಿದ್ದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ವಾರ್ನಿಂಗ್ ಪಾಸ್ ಆಗಿದೆ. ಅಡ್ಡ ಮತದಾನದಿಂದಲೇ ಪಕ್ಷಕ್ಕೆ ಭಾರಿ ಮುಜುಗರವಾಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಇಲ್ಲಿ ಮಾತನಾಡುವಂತಹ ಕೆಲಸಗಳಾಗಿದೆ. ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ, ಪಕ್ಷವನ್ನ ಸಂಘಟಿಸಿ ಮುಂದಿನ ಚುನಾವಣೆಗೆ ತಯಾರಿಯನ್ನ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಒಳಗೆ ಜಗಳ ಆಡ್ಕೊಳ್ಳೋದು, ಒಳ್ಳೊಳಗೆ ನನಗೆ ಕಂಡ್ರೆ ಅವ್ರಿಗಾಗಲ್ಲ, ಅವ್ರಿಗೆ ಕಂಡ್ರೆ ಇವ್ರಿಗಾಗಲ್ಲ ಅಂತ ಹೇಳಿ ನೀವೇ ಕಿತ್ತಾಡ್ಕೊಳ್ಳೋದು, ಅಥವಾ ಆ ಸ್ಥಾನವನ್ನ ಇವ್ರಿಗೆ ಕೊಡಬೇಡಿ, ಈ ಸ್ಥಾನವನ್ನ ಅವ್ರಿಗೆ ಕೊಡಬೇಡಿ ಅಂತ ಹೇಳಿ ಒಳಗೆ ಜಗಳ ಮಾಡೋದು, ಅಥವಾ ಬಹಿರಂಗವಾಗಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡ್ಕೊಳ್ಳೋದು ಅಥವಾ ಹೇಳಿಕೆ ಕೊಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಅದನ್ನ ಹೈಕಮಾಂಡ್ ನಾಯಕರು ಕ್ಷಮಿಸುವ ಮಾತೇ ಇಲ್ಲ ಅನ್ನುವಂತಹ ಸಂದೇಶವನ್ನ ಕೂಡ ರವಾನೆ ಮಾಡಲಾಗಿದೆ. ಶಿಸ್ತನ್ನ ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಕೂಡ ಇಲ್ಲಿ ರವಾನೆ ಆಗಿದೆ. ನೋಡಿ, ಸಾಕಷ್ಟು ಎಚ್ಚರಿಕೆಯನ್ನ ಕೂಡ ಕೊಡಲಾಗಿತ್ತು ಈ ಹಿಂದೆಯಿಂದಲೂ ಕೂಡ. ಅದರ ಹೊರತಾಗಿಯೂ ಕೂಡ ಭಿನ್ನಮತ ಏನಿತ್ತಲ್ಲ ಅದು ಸೃಷ್ಟಿಸುವಂತಹ ಕೆಲಸಗಳು ಕೂಡ ಸಾಕಷ್ಟು ಆಗ್ತಾ ಇತ್ತು. ಸೊ ಆ ಒಂದು ನಡೆ ಇದೀಗ ಬಿಜೆಪಿಗೆ ಸಾಕಷ್ಟು ಮುಜುಗರವನ್ನ ಉಂಟು ಮಾಡುವಂತಹ ಕೆಲಸಗಳು ಕೂಡ ಆಗಿತ್ತು. ಸೊ ಹಾಗಾಗಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಭಿನ್ನಮತಕ್ಕೆ ಕಾರಣರಾದಂತಹ ನಾಯಕರೊಂದಿಗೆ ಮಾತುಕತೆಯನ್ನ ಕೂಡ ನಡೆಸಿ ಅಶಿಸ್ತಿನ ವರ್ತನೆಯನ್ನ ತೋರಬಾರದು ಅನ್ನುವಂತಹ ಖಡಕ್ ಎಚ್ಚರಿಕೆಯನ್ನ ಕೂಡ ಈ ಮುಖಾಂತರ ರವಾನೆ ಮಾಡಿದ್ದಾರೆ. ಸ್ವಪಕ್ಷದಲ್ಲಿ ಇರುವಂತವ್ರೆ ಇದೀಗ ಆಕ್ಷೇಪಾರ್ಹ ಮಾತುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಟೀಕೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ಅದನ್ನ ಶಮನ ಮಾಡುವಂತಹ ಕೆಲಸಗಳು ಕೂಡ ಇಲ್ಲಾಗಿದೆ. ಬಹಿರಂಗವಾಗಿ ದೂರೋದು, ಗೌಪ್ಯ ವಿಚಾರಗಳನ್ನೆಲ್ಲ ಬಯಲು ಮಾಡುವಂತಹ ಕೆಲಸಗಳನ್ನು ಆಗಬಾರ್ದು. ಬಿಜೆಪಿಯ ಒಳಗೆ ಏನೆಲ್ಲ ಮಾತುಕತೆಗಳಾಗಿತ್ತೋ ಅದು ಒಳಗೆಯೇ ಇರಬೇಕು. ಏನೇ ವಿಚಾರಗಳು ಚರ್ಚೆಗಳಾದರೂ ಅದನ್ನು ಬಹಿರಂಗಪಡಿಸುವಂತಹ ಕೆಲಸಗಳು ಆಗಬಾರ್ದು. ಬೇರೆ ಬೇರೆ ಪಕ್ಷದ ಅವರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಪಕ್ಷದ ಒಳಗಡೆ ಏನಾಗ್ತಾ ಇದೆ ಅದನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಬಾರ್ದು. ಮತ್ತೆ ಕೆಲವರ ಮಾತುಗಳಿಂದ ವೈಯಕ್ತಿಕವಾಗಿ ದಾಳಿಗಳಾಗುವಂತಹ ಕೆಲಸಗಳಾಗ್ತಾ ಇದೆ. ಅದೆಲ್ಲದಕ್ಕೂ ಕೂಡ ನೀವು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂತಹ ವಿಚಾರವನ್ನ ಇಲ್ಲಿ ಮುನ್ನೆಲೆಗೆ ತೆಗೆದುಕೊಂಡು ಬಂದು ವಾರ್ನಿಂಗ್ ಪಾಸ್ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ.